ಮಸಾಲೆ ಚಿಕನ್ ಕಬಾಬ್ನ ಸಿಂಪಲ್ಲಾಗಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದೇನು ಮಸಾಲೆ ಚಿಕನ್ ಕಬಾಬ್ ಅಂದ್ಕೊಳ್ತಾ ಸಿಂಪಲ್ಲಾಗಿ ಒಂದು ಮಸಾಲೆ ರುಬ್ಕೋಬೇಕು ನಾವು. ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಕಬಾಬು ತುಂಬ ಟೇಸ್ಟ್ ಕೊಡುತ್ತೆ. ಯಾರೇ ತಿಂದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ. ಹಾಗೂ ತಿನ್ನೋಕ್ಕೆ ನೋಡಿ, ಏನು ನೋಡ್ತಿರ್ಬೋದು ನೀವು, ಎಷ್ಟು ಕ್ರಿಸ್ಪಿಯಾಗಿ ಮೇಲಿಂದ ಒಳಗಡೆ ಸ್ಮೂತಾಗಿ ಬಂದಿದೆ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮಸಾಲೆಗೆ ಇಲ್ಲಿ ತೊಗೊಂಡಿದ್ದೀನಿ ಕೊತ್ತಂಬರಿ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ, ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರಬೇಕು. ನಂತರ ಅರ್ಧ kg ಅಷ್ಟು ಇಲ್ಲಿ ಚಿಕನ್ನ ಪೀಸ್ ತೊಗೊಂಡಿದ್ದೀನಿ. ನಿಮಗೆ ಚಿಕನ್ ಪಾಪ್ಕಾರ್ನ್ ಮಾಡಬೇಕು ಅಂದ್ರೂ ಇದೇ ರೀತಿ ಮಸಾಲೆ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಂತರ ಇದಕ್ಕೆ ನಾನು ಚಿಕನ್ ತೊಳ್ಕೊಂಬಂದಿದ್ದೀನಿ ಒಂದು 3-4 ಸರಿ. ನಂತರ ಅದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ. ಸ್ವಲ್ಪ ಇಲ್ಲಿ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಂತರದಲ್ಲಿ 2 ಚಮಚದಷ್ಟು ನಾನು ಕಬಾಬ್ ಪೌಡ್ರ್ ಹಾಕಿದ್ದೀನಿ. ಇಲ್ಲಿ ಕಬಾಬ್ ಪೌಡ್ರು ಯಾವ್ದಾದ್ರು ಕಂಪ್ನಿದು ನೀವು ಹಾಕ್ಕೋಬೋದು. ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಕಬಾಬ್ ಪೌಡರ್ಲು ಕೂಡ ಉಪ್ಪಿರುತ್ತೆ. ನಂತರ ನಾವು ರುಬ್ಬಿದಂಥ ಪೇಸ್ಟ್, ಈ ಪೇಸ್ಟ್ ತುಂಬಾ ರುಚಿ ಕೊಡುತ್ತೆ ನಮಗೆ ಚಿಕನ್ಗೆ. ಬೇಕಾದರೆ ಒಂದ್ಸರಿ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಹಾಗೆ ಒಂದು ಮೊಟ್ಟೆನ ಇಲ್ಲಿ ಹಾಕ್ತಾಯಿದ್ದೀನಿ. ಬಿಳಿ ಮತ್ತು ಹಳದಿ ಭಾಗ ಎರಡನ್ನೂ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಮೊಟ್ಟೆನೂ ಕೂಡ ಹಾಕ್ಬಿಟ್ಟು ಈಗ ಕೈಯಿಂದನೇ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ನಾವು. ಹಾಗೆ ಇಲ್ಲಿ ನೀವು ಬೇಕಾದರೆ ಮೊಸರು ಬೇಕಾದರೂ ಹಾಕ್ಬೋದು. ನಾನೊಂದು ಅರ್ಧ ಲಿಂಬೆಹಣ್ಣಿನ ಹೋಳಿನ ರಸ ಹಾಕಿದ್ದೀನಿ. ನೀವು ಲಿಂಬೆಹಣ್ಣು ಇಷ್ಟಪಡದೇ ಇರೋರು ನೀವಿಲ್ಲಿ ಮೊಸರು ಹಾಕ್ಕೋಬೋದು. ನೋಡಿ, ಒಂದು ಲೆಗ್ ಪೀಸ್ ಕೂಡ ಇದೆ ಇದರಲ್ಲಿ. ಈ ಲೆಗ್ ಪೀಸ್ನ ಕಟ್ ಮಾಡಿಲ್ಲ ನಾನು, ಹಾಗೆ ಫ್ರೈ ಮಾಡ್ತೀನಿ. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಾನು ಮಾಡೋ ಥರ ಫ್ರೈ ಮಾಡಿದರೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ. ನೀವು ಇಲ್ಲಿ ಏನು ಮಾಡ್ತೀರಾ ಅಂದರೆ, ಕೆಲವೊಬ್ಬರು ಒಂದೇ ಸಾರಿಗೆ ಫ್ರೈ ಮಾಡಿಬಿಡ್ತೀರಾ. ಆದರೆ ನೀವು ಹೋಟೆಲ್ಗಳಲ್ಲಿ ಬೇರೆ ರೆಸ್ಟೋರೆಂಟ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಡಬಲ್ ಫ್ರೈ ಮಾಡ್ತಾರೆ. ಅಂದರೆ ಅರ್ಧ ಭಾಗದಷ್ಟು ಫ್ರೈ ಮಾಡಿಡ್ತಾರೆ ಮತ್ತು ಕಸ್ಟಮರ್ ಬಂದಮೇಲೆ ಮತ್ತೆ ಅರ್ಧ ಭಾಗದಷ್ಟು ನಂತರದಲ್ಲಿ ಫ್ರೈ ಮಾಡ್ತಾರೆ. ಅದೇ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಮಸಾಲೆ ಚೆನ್ನಾಗಿ ರೀತಿಯಾಗಿ ಎಲ್ಲ ಚಿಕನ್ ಗೊತ್ತಾಗೋ ರೀತಿ ಹಚ್ಬಿಟ್ಟು, ಹಾಗೂ ಇದು ಲೆಗ್ ಪೀಸ್ ಏನಿದೆ ಕಟ್ ಹಾಕಿದಾರಲ್ಲ, ಮಧ್ಯೆ ಕಟ್ ಹಾಕಿದ್ದಾರೆ, ಅದಕ್ಕೆ ಆ ಒಂದು ಕಟ್ ಒಳಗೂ ಸಹ ಚೆನ್ನಾಗಿ ಮಸಾಲೆ ಹೋಗಬೇಕು. ಇದನ್ನು ಚೆನ್ನಾಗಿ ಕೈಯಿಂದಲೇ ಮಿಕ್ಸ್ ಮಾಡಿಬಿಟ್ಟು ಕನಿಷ್ಠ ಒಂದು 15 ನಿಮಿಷ ಇದನ್ನು ಇಡಬೇಕು. ಫ್ರಿಜ್ಜಲ್ಲೇ ಇಟ್ಟರು ಹೊಡೆಯುತ್ತೆ, ಹೊರಗೆ ಇಟ್ಟರು ನಡೆಯುತ್ತೆ. ನಾನು ಹೊರಗಡೆ ಇಟ್ಟಿದ್ದೆ ಇದನ್ನು ಒಂದು ಅರ್ಧ ಗಂಟೆ. ಇದನ್ನು ನಾನು ಇದೇ ರೀತಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಅರ್ಧ ಗಂಟೆ ನಾನು ಮುಚ್ಚಿ ಇಡ್ತಾಯಿದ್ದೀನಿ. ಚೆನ್ನಾಗಿ ಮ್ಯಾರಿನೇಟ್ ಕೂಡ ಆಗುತ್ತೆ ಆದ್ದರಿಂದ. ಇಲ್ಲಿ ನೋಡಿ, ಅರ್ಧ ಗಂಟೆ ಆದಮೇಲೆ ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಹೊರಗಡೆ ಇಟ್ಟಿದ್ದೆ, ಒಳಗೆ ಇಟ್ಟಿಲ್ಲ, ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ. ಮತ್ತು ನಿಮಗೆ ಗೊತ್ತಿರ್ಬೋದು, ನಾನು ಕರಿಯೋಕ್ಕೆ ಸ್ವಲ್ಪ ಕಡಿಮೆ ಎಣ್ಣೆನೇ ಯೂಸ್ ಮಾಡ್ತೀನಿ ಅಂತ. ಈ ಎಣ್ಣೆನ ನಾನು ಒಂದು ವೀಡಿಯೋ ಹಾಕಿದ್ದೀನಿ ಮೊದಲಿನ ವೀಡಿಯೋದಲ್ಲಿ. ಅಂದರೆ ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕಿದ್ದೀನಲ್ಲ, ಅದು ಮಟನ್ ಒಂದು ಸಾಂಬಾರು ಮಾಡಿದ್ದೀನಿ. ಇದೇ ಎಣ್ಣೆಯಲ್ಲಿ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೆ. ಅದರಿಂದ ಅದೇ ಎಣ್ಣೆಯಲ್ಲಿ ನಾನು ಚಿಕನ್ನ ಫ್ರೈ ಮಾಡ್ತಾಯಿದ್ದೀನಿ. ಈಗ ನಾನು ಕಡಿಮೆ ಎಣ್ಣೆನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಎಣ್ಣೆ ಯೂಸ್ ಮಾಡಿದ್ರೆ ಮತ್ತೆ ಅದನ್ನು ಮತ್ತೆ ರೀಯೂಸ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನನಗೆ ಅಷ್ಟು ಇಷ್ಟನೂ ಆಗೋದಿಲ್ಲ, ಮತ್ತೆ ರೀಯೂಸ್ ಮಾಡೋಕ್ಕೆ ಆದರೆ ಎಣ್ಣೆ ಕಪ್ಪಾಗಿರುತ್ತೆ. ಅದರಿಂದ ಆ ಒಂದು ಚಿಕನ್ ಫ್ರೈಗೆ ಅಥವಾ ಚಿಕನ್ ಕಬಾಬ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟೇ ಎಣ್ಣೆನ ಸ್ವಲ್ಪ ಹಾಕ್ಕೊಳ್ತೀನಿ. ಉಳಿದಿರೋ ಎಣ್ಣೆನ ಯೂಸ್ ಮಾಡ್ಕೊಳ್ಳೋದಿಲ್ಲ. ಅದು ಎಣ್ಣೆ ಚೆನ್ನಾಗಿತ್ತು ಅಂದರೆ ಯೂಸ್ ಮಾಡ್ತೀನಿ. ಎಣ್ಣೆ ಕಪ್ಪಾಯಿತು ಅಂದರೆ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಯಾವ ಎಣ್ಣೆನೂ. ನೋಡಿ, ಈ ರೀತಿ ಒಂದು 4-5 ಪೀಸ್ ಹಾಕ್ಬಿಟ್ಟು ಚಿಕನ್ ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೋಬೇಕಂದ್ರೆ 50%. ಇಲ್ಲಿ ಕೋಟಿಂಗ್ ಚೆನ್ನಾಗಾಗಿದೆ ಮತ್ತು ಏನು ಬಿಟ್ಕೊಳ್ಳೋದಿಲ್ಲ ಮಸಾಲೆಗಳು. ನಾವು ಎಣ್ಣೆಯಲ್ಲಿ ಹಾಕಿದ್ರು ನೋಡಿ ಯಾವ ರೀತಿಯಾಗಿ ಕರೆಕ್ಟಾಗಿ ಅಂಟ್ಕೊಂಡಿದೆ ಅಂತ. ಇದೇ ರೀತಿಯಾಗಿ ನಮಗೆ ಚಿಕನ್ ಅಂಟ್ಕೊಂಡಿರ್ಬೇಕು ಕರೆಕ್ಟಾಗಿ. ಇಲ್ಲ ನಾವು ಕೆಲವೊಬ್ರದ್ದು ಮಸಾಲೆಗಳ ಬಿಟ್ಕೊಂಡು ಹೋಗ್ತೆ. ನಾನು ಮಾಡಿದ್ದೀನಿ ಕೆಲವೊಂದು ಸಲ. ಅಂದರೆ ಅದರಲ್ಲಿ ನಾನು ಏನು ಮಾಡ್ತಿದ್ದೆ, ಮೊಟ್ಟೆ ಹಾಕ್ತಿರ್ಲಿಲ್ಲ. ಆ ಒಂದು ವಿಡಿಯೋನ ಹಾಕಿದ್ದೀನಿ. ಮೊಟ್ಟೆ ಹಾಕಲಿಲ್ಲ ಅಂದರೆ ಇಷ್ಟು ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ. ನಾವು ಯಾವ್ಯಾವ ಐಟಮ್ ಯಾವ್ಯಾವ ರೀತಿ ಹಾಕ್ತೀವೋ ಆ ಐಟಮ್ ಹಾಕಿದ್ರೆ ಅಷ್ಟೇ ಕಬಾಬ್ ಚೆನ್ನಾಗಿ ಬರೋದು. ಆದರೆ ಟೇಸ್ಟ್ಗಳು ಡಿಫ್ರೆಂಟ್ ಇರ್ತವೆ ಅದರಲ್ಲಿ. ಇಲ್ಲಿ ನೋಡಿ, ಒಂದು 50% ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಈಗೆಲ್ಲ ಚಿಕನ್ ಪೀಸ್ನ ಇದೇ ರೀತಿಯಾಗಿ ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಂತರದಲ್ಲಿ ಮತ್ತೆ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂತರ ನೋಡಿ, ಅದೇ ಎಣ್ಣೆಯಲ್ಲಿ ಮತ್ತೆ ಸೆಕೆಂಡ್ ಬ್ಯಾಚ್ ಹಾಕ್ತಾಯಿದ್ದೆ ನಾನು. ಈ ರೀತಿ ಹಾಕಿಬಿಟ್ಟು 4 ಪೀಸ್ ಹಾಕ್ಕೊಳ್ಳಿ. ಇದು ಲೋ ಇದಿರಬೇಕು, ಅಂದರೆ ಬೆಂಕಿ ಜಾಸ್ತಿ ಇರಬಾರ್ದು, ಕಡಿಮೆ ಇರಬೇಕು. ಒಂದೇ ಸರಿ ಹೆಚ್ಚು ಬೆಂಕಿ ಇಟ್ಬಿಟ್ರೆ ಏನಾಗುತ್ತೆ, ಕಪ್ಪಾಗಿಬಿಡುತ್ತೆ. ಅದರಿಂದ ಚೆನ್ನಾಗಿ ಬೇಯಬೇಕಲ್ಲ ಒಳಗಡೆ. ಅರ್ಧ ಭಾಗದಷ್ಟು
ಅದರಿಂದ ಒಂದು ಕಡಿಮೆ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನಂತರ ನೋಡಿ ಎರಡನೇ ಸರಿಯೂ ಸಹ ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದು ಅದೇ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಇಲ್ಲಿ ಏನು ಮಸಾಲೆ ರುಬ್ಬಿ ಹಾಕಿದ್ದೀವಲ್ಲ ಆ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಬೇಕಾದರೆ ಮಾಡಿ ನೋಡ್ಕೊಳ್ಳಿ, ನಿಮಗೆ ಕೂಡ ಇಷ್ಟ ಆಗುತ್ತೆ ಖಂಡಿತವಾಗಿಯೂ. ಬೇಕಾದರೆ ನೀವು ಬೋನ್ಲೆಸ್ ಕೂಡ ಮಾಡ್ಕೋಬೋದು ಇದಕ್ಕೆ. ನೋಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಲೆಗ್ ಪೀಸ್ ಇತ್ತಲ್ಲ ಅದನ್ನು ಕೂಡ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ನೋಡಿ ಈ ರೀತಿ ಮಸಾಲೆ ಕೂಡ ಚೆನ್ನಾಗಿ ಹಚ್ಕೊಂಡಿದೆ. ಲೆಗ್ ಪೀಸ್ ಹಾಕಿದ್ದೀನಿ, ಜೊತೆಗೆ ಅಕ್ಕಪಕ್ಕ ಸ್ವಲ್ಪ ಜಾಗ ಇದೆಯಲ್ಲ ಅದರಲ್ಲಿ ನಾನು ಒಂದು ಸಣ್ಣ ಸಣ್ಣ ಕಬಾಬ್ ಪೀಸ್ನ ಕೂಡ ಹಾಕ್ತೀನಿ. ಯಾಕಂದರೆ ಈ ಲೆಗ್ ಪೀಸ್ ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕು. ನಂತರದಲ್ಲಿ ನಾನು ಅಕ್ಕಪಕ್ಕ ಹಾಕಿರೋ ಸಣ್ಣ ಸಣ್ಣ ಪೀಸ್ನ ತೆಗೆದುಬಿಡ್ತೀನಿ. ಇದನ್ನು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ತೀನಿ, ಯಾಕಂದರೆ ಒಳಗಡೆ ಕ್ಲೀನಾಗಿ ಬೇಯಬೇಕಲ್ಲ ಅದರಿಂದ. ನೋಡಿ ಇಲ್ಲಿ ಅರ್ಧ ಭಾಗದಷ್ಟು ಫ್ರೈ ಆಗಿದೆ, ಅಂದರೆ 50% ಚೆನ್ನಾಗಿ ಬೆಂದಿದೆ. ಈ ಲೆಗ್ ಪೀಸ್ ಕೂಡ ಅರ್ಧ ಭಾಗದಷ್ಟು ಚೆನ್ನಾಗಿ ಬೆಂದಿದೆ. ಈಗ ಮತ್ತೆ ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ಟು ಮತ್ತೆ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಎಣ್ಣೆ ಬಿಸಿ ಆದಮೇಲೆ ನಾವು ಅರ್ಧ ಭಾಗದಷ್ಟು ಬೇಯಿಸಿದ ಚಿಕನ್ ಪೀಸ್ನ ಇಲ್ಲಿ ಮತ್ತೆ ಎಣ್ಣೆಯಲ್ಲಿ ಹಾಕಿ ನಾವು ಇದನ್ನು ಪೂರ್ತಿಯಾಗಿ ಫ್ರೈ ಮಾಡ್ಕೋಬೇಕು. ಈ ಚಿಕನ್ ಲೆಗ್ ಪೀಸ್ ಸ್ವಲ್ಪ ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ. ಬೆಂದಾದಮೇಲೆ ತೆಗೆದು ಒಂದು ಪ್ಲೇಟೆಲ್ಲ ಹಾಕಿಟ್ಕೊಳ್ಳೋಣ ನಾವು. ನೋಡಿ ಈಗ ಚೆನ್ನಾಗಿ ಬೆಂದಿದೆ, ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನಂತರದಲ್ಲಿ ಉಳಿದ ಎಲ್ಲ ಚಿಕನ್ ಪೀಸ್ಗೂ ಸಹ ನಾನು ಇದೇ ಎಣ್ಣೆಯಲ್ಲಿ ಹಾಕಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಎಣ್ಣೆನ ನಾನು ಯೂಸ್ ಮಾಡ್ಕೊಳಲ್ಲ, ಉಳಿದ ಎಣ್ಣೆನ ನಾನು ಹೊಸಾಕ್ತೀನಿ, ಯಾಕಂದರೆ ಆಲ್ರೆಡಿ ಎಣ್ಣೆ ಕಪ್ಪಾಗಿದೆ ಅಲ್ವಾ. ನೋಡಿ ಈಗ ಚಿಕನ್ ಎಲ್ಲನೂ ಫ್ರೈ ಮಾಡಾಕಿದ್ದೆ. ಈ ರೀತಿ ಇಷ್ಟು ನೋಡಿ ಇಷ್ಟು ಚಿಕನ್ನ ಈಗ ಫ್ರೈ ಮಾಡ್ಕೊಂಬಂದಿದ್ದೀವಿ. ಇದು ಡಬಲ್ ಫ್ರೈ ಆಗಿರೋದು, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಜ್ಯೂಸಿಯಾಗಿರುತ್ತೆ. ಜ್ಯೂಸಿ ಅಂದರೆ ಅಷ್ಟು ಜ್ಯೂಸಿ ಇರಲ್ಲ, ಚೆನ್ನಾಗಿರುತ್ತೆ, ಹೋಟ್ಲುಗಳಲ್ಲಿ ತಿಂದಂಗೆ ಇರುತ್ತೆ. ಬನ್ನಿ ಒಂದು ಮುರಿದು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಫ್ರೈ ಆಗಿದೆ ಅಂತ. ನೋಡಿ ಈ ಲೆಗ್ ಪೀಸ್ ಕೂಡ ಎಷ್ಟು ಚೆನ್ನಾಗಿ ಹೊರಗಡೆಯಿಂದ ಕೋಟಿಂಗ್ ಎಷ್ಟು ಚೆನ್ನಾಗಿದೆ, ಒಂಚೂರು ಇಲ್ಲಿ ಮಸಾಲೆ ಬಿಟ್ಕೊಂಡಿಲ್ಲ. ನೋಡಿ ಚಿಕನ್ ಪೀಸ್ ಒಳಗಡೆ ಯಾವ ರೀತಿ ಬೆಂದಿರುತ್ತೆ ಅಂದರೆ ನೋಡಿ ಈ ರೀತಿ ಮುರಿದ್ಬಿಟ್ರೆ ಎಷ್ಟು ಸಾಫ್ಟಾಗಿ ಬೆಂದಿರುತ್ತೆ ಅಂತ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.